ಓಂ ಶಾಂತಿ. ಸಾಕಾರ ಮುರಳಿ ಇಂದಿನ ತಾರೀಕಾಗಿದೆ 2/3/26. मीठे बच्चे, याद में रहकर दूसरों को याद का अभ्यास कराओ. योग कराने वाले का बुद्धि योग इधर उधर नहीं भटकना चाहिए. ತಂದೆ ತಿಳಿಸಿದರೆ, ಮೊದಲಾದ ಮಕ್ಕಳೇ, ನೆನಪಿನಲ್ಲಿದ್ದು ಇತರರಿಗೂ ನೆನಪಿನ ಅಭ್ಯಾಸವನ್ನು ಮಾಡಿ. ಯೋಗ ಮಾಡಿಸುವಂಥವರ ಬುದ್ಧಿಯೋಗ ಆ ಕಡೆ ಈ ಕಡೆ ಅಲಿಬಾರ್ದಾಗಿದೆ. ಇಂದಿನ ಪ್ರಶ್ನೆ, किन बच्चों के ऊपर बहुत बड़ी रिस्पॉन्सिबिलिटी है, उन्हें कौन सा ध्यान जरूर देना चाहिए? ಎಂತಹ ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ, ಅವರು ಯಾವ ಒಂದು ಗಮನ ಖಂಡಿತ ನೀಡಬೇಕಾಗಿದೆ? ಉತ್ತರ ಆಗಿದೆ, जो बच्चे निमित्त टीचर बनकर दूसरों को योग कराते उन पर बहुत बड़ी रिस्पॉन्सिबिलिटी है. ಯಾವ ಮಕ್ಕಳು ನಿಮಿತ್ತ ಟೀಚರ್ ಆಗಿ ಇತರರಿಗೆ ಯೋಗವನ್ನು ಕಲಿಸ್ಕೊಡ್ತಾರೆ, ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. अगर योग कराते समय बुद्धि बाहर भटकती है तो सर्विस के बजाय डिसर्विस करते हैं. ಯೋಗ ಮಾಡುವ ಸಮಯದಲ್ಲಿ ಬುದ್ಧಿ ಹೊರಗಡೆ ಅಲಿತಿದ್ರೆ ಸೇವೆಯ ಬದಲು ಡಿಸ್ಸರ್ವಿಸ್ ಮಾಡ್ತಾರೆ. इसलिए ध्यान रखना है कि मेरे द्वारा पुण्य का काम होता है. ಅದಕ್ಕೋಸ್ಕರ ಗಮನವನ್ನು ನೀಡಬೇಕಾಗಿದೆ, ನನ್ನ ಮುಖಾಂತರದ ಪುಣ್ಯದ ಕೆಲಸನೇ ನಡೀತಾ ಇರಬೇಕು. ಹಾಡಾಗಿದೆ. ಓಂ ನಮಃ ಶಿವಾಯ. ಓಂ ಶಾಂತಿ. बाप सभी बच्चों को पहले पहले तो यहाँ बैठ करके लक्ष्य में टिकाने के लिए दृष्टि देते. जैसे मैं शिव बाबा की याद में बैठा हूँ, तुम भी शिव बाबा की याद में बैठो. ತಂದೆ ಮಕ್ಕಳಿಗೆ ಮೊಟ್ಟ ಮೊದಲು ಇಲ್ಲಿ ಕುತ್ಕೊಂಡು ಲಕ್ಷ್ಯದಲ್ಲಿ ಸ್ಥಿರ ಆಗೋದಕ್ಕೆ ದೃಷ್ಟಿಯನ್ನು ನೀಡ್ತಾರೆ. ಯಾವ ರೀತಿ ನಾನು ಶಿವ ಬಾಬುವರ ನೆನಪಿನಲ್ಲಿ ಉಪಸ್ಥಿತನಾಗಿದ್ದೀನಿ, ಅದೇ ರೀತಿ ಶಿವ ಬಾಬುವರ ನೆನಪಿನಲ್ಲಿ ಕುತ್ಕೊಳ್ಳಿ. प्रश्न उठता है, जो सामने बैठे हैं नेष्टा कराने के लिए, वो सारा समय शिव बाबा की याद में रहते हैं. ಪ್ರಶ್ನೆ ಬರುತ್ತೆ, ಯಾರು ಮುಂದೆ ಕೂತಿದ್ದಾರೆ ಯೋಗ ಮಾಡಿಸೋಕ್ಕೋಸ್ಕರ ಇಡೀ ಸಮಯ ಶಿವ ಬಾಬುವರ ನೆನಪಿನಲ್ಲಿ ಇರ್ತಾರ? जो औरों को भी कोशिश हो याद में रहने से बहुत ಶಾಂತಿ में रहे. ಇತರರಿಗೂ ಸಹ ಆಕರ್ಷಣೆ ಆಗಬೇಕಾಗಿದೆ. ನೆನಪಿನಲ್ಲಿ ಇರುವಂತಹ ಅಭ್ಯಾಸ ಮಾಡಿ ನೆನಪಿನಲ್ಲಿ ಇದ್ದಾಗ ಬಹಳ ಶಾಂತರಾಗಿ ಇರ್ತಾರೆ. अशरीरी हो शिव बाबा की याद में रहेंगे तो औरों को भी शांति में ले जाएंगे, क्योंकि टीचर होकर बैठे हो ना. ಅಶರೀರಿ ಆಗಿ ಶಿವ ಬಾಬುವರ ನೆನಪಿನಲ್ಲಿ ಇದ್ದಾಗ ಇತರರನ್ನು ಶಾಂತಿಯಲ್ಲಿ ಕರ್ಕೊಂಡು ಹೋಗ್ತೀರ, ಯಾಕೆಂದರೆ ಟೀಚರ್ ಆಗಿ ಕೂತಿದ್ದೀರಲ್ಲ. अगर टीचर ही ठीक रीति याद में नहीं होंगे तो दूसरे रह नहीं सकेंगे. ಟೀಚರೇ ಸರಿಯಾದ ನೆನಪಿನಲ್ಲಿ ಕುತ್ಕೊಂಡಿಲ್ಲ ಅಂದರೆ ಇತರರು ಸಹ ಇರಕ್ಕೆ ಸಾಧ್ಯ ಇಲ್ಲ. पहले तो ये ख्याल करना है कि मैं जो उस मशहूर माशूक बाबा का आशिक हो उसके याद में बैठा हूँ और एक ऐसे अपने से पूछो. ಮೊಟ್ಟ ಮೊದಲು ಆಲೋಚನೆ ಬರಬೇಕಾಗಿದೆ, ನಾನು ಆ ಪ್ರಿಯತಮ ತಂದೆಯ ಪ್ರಿಯತಮೆ ಆಗಿದ್ದೀನ, ಅವರ ನೆನಪಿನಲ್ಲಿ ಇದ್ದೀನ? ಪ್ರತಿಯೊಬ್ಬರು ತಮ್ಮನ್ನು ತಾವೇ ಕೇಳಬೇಕಾಗಿದೆ. अगर बुद्धि और तरफ चली जाती, देह अभिमान में आ जाते तो गोया सर्विस नहीं डिस सर्विस करने बैठे. ಬುದ್ಧಿ ಬೇರೆ ಕಡೆ ಹೋಗ್ತಿದೆ, ದೇಹ ಅಭಿಮಾನದಲ್ಲಿ ಬಂದ್ವಿ ಅಂದರೆ ಸೇವೆ ಆಗೋದಿಲ್ಲ, ಡಿಸ್ ಸರ್ವಿಸ್ ಆಗುತ್ತೆ. ಈ ಮಾತನ್ನ ಅರ್ಥ ಮಾಡ್ಕೋಬೇಕು. कुछ सर्विस तो की नहीं, ऐसे ही बैठे तो नुकसान ही करेंगे. टीचर का ही बुद्धियों भटकता होगा तो वो मदद क्या करेंगे? ಏನೋ ಸೇವೆ ಮಾಡಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದಾಗ ಲಾಸ್ ಆಗತ್ತೆ. ಟೀಚರಿನ ಬುದ್ಧಿಯೋಗ ಅಲಿತಿತ್ತು ಅಂದರೆ ಏನು ಸಹಯೋಗವನ್ನು ನೀಡಕ್ಕೆ ಸಾಧ್ಯ? जो टीचर हो बैठते वो अपने से पूछे कि मैं पुण्य का काम कर रहा हूँ, कर रही हूँ. अगर पाप का काम करेंगे तो दुर्गति को पाए.
ಯಾರು ಟೀಚರ್ ಆಗಿ ಕೂತಿದ್ದಾರೆ ಅವರನ್ನು ಅವರೇ ಕೇಳಬೇಕು, ನಾನು ಪುಣ್ಯದ ಕೆಲಸವನ್ನು ಮಾಡ್ತಿದ್ದೀನಾ ಅಥವಾ ಮಾಡ್ತೀನಾ? ಇಲ್ಲ ಅಂದರೆ ಪಾಪದ ಕೆಲಸ ಮಾಡಿದಾಗ ದುರ್ಗತಿಯನ್ನು ಪಡಿತೀವಿ. पदभ्रष्ट हो जाएंगे अगर ऐसे को गद्दी पर बिठाते हो तो तुम भी ರೆಸ್ಪಾನ್ಸಿಬಲ್. ಪದಭ್ರಷ್ಟರಾಗ್ಬಿಡ್ತೀರ. ಅಂಥವರನ್ನ ಗದ್ದಿ ಮೇಲೆ ಕೂರಿಸಿದ್ರೆ ಜವಾಬ್ದಾರಿ ನಿಮ್ಮದಾಗಿದೆ. ಶಿವ ಬಾಬಾ तो सबको जानते, ये बाबा भी सबकी अवस्था को जानते. ಶಿವ ಬಾಬುವರಂತೂ ಎಲ್ಲರನ್ನ ತಿಳ್ಕೊಂಡಿದ್ದಾರೆ. ಈ ತಂದೆನೂ ಎಲ್ಲರ ಸ್ಥಿತಿಯನ್ನ ಅರ್ಥ ಮಾಡ್ಕೊತಾರೆ. शिव बाबा कहेंगे ये टीचर बन बैठे हैं और इनका बुद्धि योग तो भटकता रहता, ये क्या औरों को मदद करेंगे? ಶಿವ ಬಾಬಾ ಅಂತಾರೆ, ಇವರು ಟೀಚರ್ ಆಗಿ ಕೂತಿದ್ದಾರೆ, ಇವರ ಬುದ್ಧಿಯೋಗನೇ ಅಲಿತಿದೆ, ಇವರು ಇತರರಿಗೆ ಏನು ಸಹಯೋಗ ಮಾಡ್ತಾರೆ? तुम ब्राह्मण बच्चे निमित्त बने हो, शिव बाबा का बनकर उनसे वर्षा लेने. बाबा कहते ये आत्माएं मामेकम याद. ತಾವು ಮಕ್ಕಳು ನಿಮಿತ್ತರಾಗಿದ್ದೀರ, ಶಿವ ಬಾಬುವರ ಮಗುವಾಗಿ ಇತರರಿಗೂ ಆಸ್ತಿಯನ್ನು ಕೊಡ್ಸಕ್ಕೆ. ತಂದೆ ಹೇಳ್ತಾರೆ, ಈ ಆತ್ಮಗಳೇ ನನ್ನ ಒಬ್ಬನನ್ನ ನೆನಪು ಮಾಡಿ. टीचर बन बैठते हो तो और ही अच्छी तरह उस अवस्था में बैठो, यूं तो हर एक को बाबा की याद कराना. ಟೀಚರ್ ಆಗಿ ಕೂತಿದ್ದೀರಾ ಅಂದ ಮೇಲೆ ಆ ರೀತಿ ಒಳ್ಳೆಯ ಸ್ಥಿತಿಯನ್ನ ಮಾಡಿಕೊಂಡು ಕೂತ್ಕೊಳ್ಳಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ತಂದೆಯ ನೆನಪನ್ನ ಮಾಡಿಸ್ಬೇಕಾಗಿದೆ ಅಲ್ಲ. स्टूडेंट अपनी अवस्था को समझ सकते जानते हैं कि हम पास होंगे या नहीं. ಸ್ಟೂಡೆಂಟು ತಮ್ಮ ಸ್ಥಿತಿಯನ್ನ ಅರ್ಥ ಮಾಡ್ಕೊತಾರೆ, ಗೊತ್ತಿದೆ ನಾವು ಪಾಸ್ ಆಗ್ತೀವಾ ಇಲ್ವಾ. टीचर भी जानते, अगर प्राइवेट टीचर रखते वो भी जानते. ಟೀಚರ್ಗೂ ಗೊತ್ತಿದೆ, ಪ್ರೈವೇಟ್ ಟೀಚರ್ ಇದ್ದರೆ ಅವ್ರಿಗೂ ಗೊತ್ತಿರುತ್ತೆ. उस पढ़ाई में तो कोई खास टीचर रखना चाहते तो रख सकते. यहाँ अगर कोई कहते हम नेस्टा में बिठाओ तो बाबा की याद में बैठना है. ಆ ವಿದ್ಯೆಯಲ್ಲಿ ವಿಶೇಷವಾಗಿ ಯಾರಾದರೂ ಟೀಚರನ್ನು ಇಟ್ಕೋಬೇಕು ಅಂದರೆ ಇಟ್ಕೋಬೋದಾಗಿದೆ. ಇಲ್ಲೂ ಯಾರಾದರೂ ಅಂತಾರೆ ಯೋಗದಲ್ಲಿ ಕೂರಿಸಿ ತಂದೆಯ ನೆನಪಿನಲ್ಲಿ ಕುತ್ಕೊಳ್ಳಿ. बाबा का फरमानी है मामी कम याद करो, तुम आशिक हो चलते फिरते अपने माशिक को याद करो. ತಂದೆಯ ಆಜ್ಞೆ ಆಗಿದೆ, ನನ್ನ ಒಬ್ಬನನ್ನ ನೆನಪು ಮಾಡಿ. ಪ್ರಿಯತಮರಾಗಿದ್ದರೆ ನಡೀತಾ ಕುತ್ಕೊಂತ ಆ ಪ್ರಿಯತಮನನ್ನ ಪ್ರಿಯತಮೆಯಾಗಿ ನೆನಪು ಮಾಡಬೇಕು. सन्यासी ब्रह्म को याद करते समझते कि हम जाकर ब्रह्म में लीन हो जाएंगे. ಸನ್ಯಾಸಿಗಳು ಬ್ರಹ್ಮನನ್ನ ನೆನಪು ಮಾಡ್ತಾರೆ, ಅನ್ಕೊಂತಾರೆ ನಾವು ಬ್ರಹ್ಮನಲ್ಲಿ ಹೋಗಿ ಲೀನ ಆಗ್ತೀವಿ. जो अधिक याद करते होंगे उनकी अवस्था अच्छी होंगी. हर एक में कोई ना कोई खूबी तो रहती है ना. ಯಾರು ಜಾಸ್ತಿ ನೆನಪು ಮಾಡ್ತಾರೆ ಅವರ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರಲ್ಲೂ ಯಾವುದೋ ಒಂದು ವಿಶೇಷತೆ ಇರುತ್ತಲ್ಲ. कहते हैं याद की यात्रा में रहो, खुद को भी याद में रखना. ಅಂದರೆ ನೆನಪಿನ ಯಾತ್ರೆಯಲ್ಲಿರಿ, ಸ್ವಯಂವನ್ನು ನೆನಪಿನ ಯಾತ್ರೆಯಲ್ಲೇ ತೊಡಗಿಸಿ. बाबा के पास कोई तो सच्चे भी है कोई झूठे भी है, खुद निरंतर याद में रहे बड़ा मुश्किल है. ತಂದೆ ಹತ್ರ ಕೆಲವರು ಸತ್ಯವಾಗೂ ಇದ್ದಾರೆ, ಕೆಲವರು ಸುಳ್ಳು ಇದ್ದಾರೆ. ಸ್ವಯಂ ನಿರಂತರ ನೆನಪಿನಲ್ಲಿರೋದು ಬಹಳ ಕಷ್ಟ ಆಗಿದೆ. कोई तो बाबा से बिल्कुल सच रहते, ये बाबा भी अपना अनुभव तुम बच्चों को बताते कि थोड़ा समय याद में रहता हूँ फिर भूल जाता हूँ क्योंकि इनके ऊपर तो बहुत बोझ है. ಕೆಲವು ಮಕ್ಕಳಂತೂ ತಂದೆಯ ಜೊತೆ ಬಹಳ ಸತ್ಯವಾಗಿರ್ತಾರೆ. ಈ ತಂದೆನೂ ತನ್ನ ಅನುಭವವನ್ನು ಮಕ್ಕಳಿಗೆ ತಿಳಿಸ್ತಾರೆ. ಸ್ವಲ್ಪ ಸಮಯ ನೆನಪಿನಲ್ಲಿ ಇರ್ತೀನಿ ಮತ್ತೆ ಮರ್ತೋಗ್ತೀನಿ, ಯಾಕೆಂದರೆ ಇವರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆಯಲ್ಲ. कितने ढेर बच्चे हैं, तुम बच्चों को ये भी पता नहीं पड़ता ये मुरली शिव बाबा ने चलाई या ब्रह्मा चलाते क्योंकि दोनों इकट्ठे हैं. ಅನೇಕ ಜನ ಮಕ್ಕಳಿದ್ದಾರೆ,
ತಮ್ಮ ಮಕ್ಕಳಿಗೆ ಇದು ಗೊತ್ತಾಗೋದಿಲ್ಲ, ಈ ಮುರಳಿ ಶಿವಬಾಬಾ ನುಡಿಸಿದ್ರ ಅಥವಾ ಬ್ರಹ್ಮ ನುಡಿಸಿದ್ರ, ಇಬ್ಬರು ಜೊತೆಯಲ್ಲಿ ಇದ್ದಾರೆ. ये कहते हैं मैं भी शिव बाबा को याद करता हूँ, ये बाबा भी बच्चों को निष्ठा कराते. ಇವರ ಅಂತಾರೆ ನಾನು ಶಿವಬಾಬಾವ್ರನ್ನ ನೆನಪು ಮಾಡ್ತೀನಿ, ಈ ತಂದೆನೂ ಮಕ್ಕಳನ್ನ ನೆನಪಿನಲ್ಲಿ ಕೂರಿಸ್ತಾರೆ. ये बैठते हैं तो देखते हो सन्नाटा अच्छा हो जाता, बहुतों को खींचते हैं बाप है ना. ಇವರು ನೆನಪಿನಲ್ಲಿ ಕೂತಾಗ ನಿಶಬ್ದತೆ ನಾಲ್ಕು ಕಡೆ ಚೆನ್ನಾಗಾಗತ್ತೆ, ಅನೇಕರನ್ನ ಸೆಳೀತಾರೆ, ತಂದೆ ಅಲ್ವಾ. कहते हैं बच्चे याद की यात्रा में रहो, खुद को भी रहना, सिर्फ पंडित नहीं बनना. ಅಂತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿರಿ, ಸ್ವಯಂ ಇರಬೇಕು, ಸುಮ್ಮನೆ ಪಂಡಿತರಾಗಬೇಡಿ. याद में नहीं रहेंगे तो अंत में फाइल हो पड़ेंगे, बाबा मम्मा का तो ऊंच पद है, बाकी तो अभी माला बनी नहीं है. ನೆನಪಿನಲ್ಲಿ ಇಲ್ಲ ಅಂದರೆ ಅಂತಿಮದಲ್ಲಿ ಫೈಲ್ ಆಗ್ಬಿಡ್ತೀರ. ಮಮ್ಮ ಬಾಬಾ ಉನ್ನತವಾದ ಪದವಿ ಪಡಿತಾರೆ, ಬಾಕಿ ಈಗ ಮಾಲೆಯಂತೂ ತಯಾರಾಗಿಲ್ಲ. एक भी दाना बना हुआ कंप्लीट नहीं है, आगे माला बनाते थे बच्चों को लिफ्ट देने के लिए. ಒಂದು ಮಣಿನೂ ಇಲ್ಲಿವರೆಗೂ ಸಂಪೂರ್ಣವಾಗಿ ಆಗಲೇ ಇಲ್ಲ. ಮೊದಲು ಮಾಲೆಯನ್ನು ತಯಾರು ಮಾಡ್ತಿದ್ರು ಮಕ್ಕಳಿಗೆ ಲಿಫ್ಟ್ ಅನ್ನು ಕೊಡಕ್ಕೋಸ್ಕರ. परंतु देखा गया कि माया ने बहुतों को खत्म कर दिया, सारा मदार सर्विस पर है. ನೋಡ್ಲಾಯ್ತು ಮಾಯೆ ಬಹಳಷ್ಟು ಜನರನ್ನ ಸಮಾಪ್ತಿ ಮಾಡಿಬಿಡ್ತು, ಎಲ್ಲದಕ್ಕೂ ಆಧಾರ ಸೇವೆಯ ಮೇಲೆ ಇದೆ. तो जो सामने नेस्टा कराने बैठते उनको समझना है कि मैं सच्चा टीचर होकर बैठा हूँ, नहीं तो बोलना चाहिए हमारी बुद्धि यहाँ वहाँ चली जाती. ಯಾರು ಸಮ್ಮುಖದಲ್ಲಿ ಟೀಚರ್ ಆಗಿ ಯೋಗದಲ್ಲಿ ಕುತ್ಕೊಂತಾರೆ, ಯಾರು ಸತ್ಯವಾದ ಟೀಚರ್ ಆಗಿ ಕುತ್ಕೋಬೇಕು. ಇಲ್ಲ ಅಂದರೆ ತಿಳಿಸಬೇಕಾಗಿದೆ, ನನ್ನ ಬುದ್ಧಿಯೋಗ ಆ ಕಡೆ ಈ ಕಡೆ ಅಲಿಯತ್ತೆ. मैं यहाँ बैठते लायक नहीं हूँ, ಸ್ವಯಂ बताना चाहिए. ನಾನು ಇಲ್ಲಿ ಕುತ್ಕೊಳಕ್ಕೆ ಲಾಯಕ್ಕಿಲ್ಲ, ಸ್ವಯಂ ತಿಳಿಸಬೇಕಾಗಿದೆ. ऐसे नहीं आपे ही कोई भी आकर बैठे, कोई है जो मुख से मुरली नहीं चलाते परंतु याद में रहते. ಆ ರೀತಿಯೆಲ್ಲ ಯಾರೇ ಆದರೂ ಅವರು ತಮಗೆ ತಾವೇ ಬಂದು ಕುತ್ಕೊಳ್ಳಿ. ಕೆಲವರಂತೂ ಬಾಯಿಂದ ಮುರಳಿ ತಿಳಿಸೋದಕ್ಕೆ ಬರಲ್ಲ, ಆದರೆ ನೆನಪಿನಲ್ಲಿ ಇರ್ತಾರೆ. लेकिन यहाँ तो दोनों में तीखा जाना चाहिए, साजन बहुत लवली हैं, उनको तो बहुत याद करना चाहिए. ಆದರೆ ಇಲ್ಲಿ ಎರಡೂ ವಿಷಯದಲ್ಲಿ ಬಹಳ ತೀಕ್ಷ್ಣವಾಗಿ ಹೋಗ್ಬೇಕು. ಪ್ರಿಯತಮ ಬಹಳ ಮಧುರ ಆಗಿದ್ದಾರೆ, ಅವರನ್ನ ಬಹಳ ನೆನಪು ಮಾಡಬೇಕಾಗಿದೆ. ಮೆಹನತ್ ಹೈ ಇಸ್ಮೇ, ಬಾಕಿ ಪ್ರಜಾ ಬನ್ನ ತೋ ಸಹಜ ಹೈ. ಶ್ರಮ ಇದೆ ಇದರಲ್ಲಿ, ಬಾಕಿ ಪ್ರಜೆಗಳನ್ನ ತಯಾರು ಮಾಡಿಕೊಳ್ಳೋದು ಸಹಜ ಆಗಿದೆ. ದಾಸ್ ದಾಸಿಯಾ ಬನ್ನ ಬಡಿ ಬಾತ್ ನಹಿ, ಜ್ಞಾನ ನಹಿ ಉಠಾ ಸಕ್ತೆ. ದಾಸ್ ದಾಸಿಯರಾಗೋದು ದೊಡ್ಡ ವಿಷಯ ಅಲ್ಲ, ಜ್ಞಾನವನ್ನ ತಗೊಳೋದಿಲ್ಲ. जैसे देखो यज्ञ की भंडारी है, सबको बहुत खुश कराती, किसको दुख नहीं देती, सब महिमा करते. ಯಾವ ರೀತಿ ನೋಡಿ, ಯಜ್ಞದ ಭಂಡಾರಿ ಇದ್ದಾರೆ, ಎಲ್ಲರನ್ನ ಸಂತೋಷ ಪಡಿಸ್ತಾರೆ, ಯಾರಿಗೂ ದುಃಖವನ್ನ ನೀಡಲ್ಲ, ಎಲ್ಲರೂ ಮಹಿಮೆಯನ್ನ ಮಾಡ್ತಾರೆ. तो वह शिव बाबा की भंडारी तो नंबर 1 है, बहुतों की दिल को खुश करती. वह ಶಿವ ಬಾಬಾವರ ಭಂಡಾರಿ ನಂಬರ್ 1 ಆಗಿದ್ದಾರೆ, ಎಲ್ಲರ ಹೃದಯಕ್ಕೆ ಖುಷಿಯನ್ನ ನೀಡ್ತಾರೆ. बाबा भी बच्चों के दिल को खुश करने आए, बाबा कहते मुझे याद करो और ये चक्र बुद्धि में रहो. ತಂದೆನು ಮಕ್ಕಳ ಹೃದಯವನ್ನ ಖುಷಿ ಮಾಡಕ್ಕೆ ಬಂದಿದ್ದಾರೆ. ತಂದೆ ಅಂತಾರೆ ನನ್ನನ್ನ ನೆನಪು ಮಾಡಿ ಮತ್ತೆ ಈ ಚಕ್ರವನ್ನ ಬುದ್ಧಿಯಲ್ಲಿ ಇಟ್ಕೊಳ್ಳಿ. हर एक को अपना कल्याण करना, अड्डी सर्विस करनी चाहिए. ಈಗ ಪ್ರತಿಯೊಬ್ಬರು ತಮ್ಮ ಕಲ್ಯಾಣವನ್ನ ಮಾಡ್ಕೋಬೇಕು. ಹಾರ್ಡ್ ವರ್ಕ್ ಅಂದ್ರೆ ಶ್ರಮದ ಸೇವೆಯನ್ನ ಮಾಡಬೇಕು. तुमको बहुत रहम दिल बनना चाहिए, मनुष्य मुक्ति जीवन मुक्ति के लिए बहुत धक्का खाते. ತಾವು ಬಹಳ ಕರುಣಾ ಹೃದಯ ಆಗಬೇಕು.
ಮನುಷ್ಯ ಮುಕ್ತಿ ಜೀವನ್ ಮುಕ್ತಿಗೋಸ್ಕರ ಎಷ್ಟೊಂದು ಅಲಿತಾರಲ್ಲ. किसको भी सदगति का मालूम ही नहीं, समझते कि यहाँ से आया वहाँ वापस जाना. ಯಾರಿಗೂ ಸದ್ಗತಿಯ ಬಗ್ಗೆ ಗೊತ್ತೇ ಇಲ್ಲ. ತಿಳ್ಕೊಂತಾರೆ ಇಲ್ಲಿಂದ ಬಂದ್ವಿ, ಅಲ್ಲೇ ವಾಪಸ್ ಹೋಗಬೇಕಾಗಿದೆ. नाटक में समझते परंतु उस पर चलते नहीं. देखो क्लास में कहाँ कहाँ मुसलमान भी आते. ನಾಟಕ ಅಂತ ಅರ್ಥ ಮಾಡ್ಕೊಂತಾರೆ, ಆದರೆ ಅದರ ಮೇಲೆ ನಡೆಯೋದಿಲ್ಲ. ನೋಡಿ, ಕ್ಲಾಸಲ್ಲೂ ಕೆಲವೊಂದು ಕಡೆ ಮುಸಲ್ಮಾನು ಬರ್ತಾರೆ. कहते हैं कि हम असल देवी देवता धर्म के हैं, फिर जाकर हम मुसलमान धर्म में कन्वर्ट हो गए. हमने 84 जन्म होगा है ಅಂತಾರೆ. ವಾಸ್ತವದಲ್ಲಿ ನಾವು ಸಹ ದೇವಿ ದೇವತಾ ಧರ್ಮದವರಾಗಿದ್ದೀವಿ. ನಂತರ ಮುಸಲ್ಮಾನ್ ಧರ್ಮದಲ್ಲಿ ಕನ್ವರ್ಟ್ ಆಗಿಬಿಟ್ವಿ. ನಾವು ಸಹ 84 ಜನ್ಮವನ್ನು ಅನುಭವಿಸಿದ್ದೀವಿ. सिंध में भी 5-6 मुसलमान आते थे, अभी भी आते. अब आगे चल सकते हैं वा नहीं, वो तो देखने लगे, क्योंकि माया भी तो परीक्षा लेती है. ಸಿಂಧ್ ಹೈದರಾಬಾದಲ್ಲಿ 5-6 ಜನ ಮುಸಲ್ಮಾನ್ ಬರ್ತಿದ್ರು, ಇವಾಗೂ ಬರ್ತಿದ್ದಾರೆ. ಮುಂದೆ ನಡೀತಾರೋ ಇಲ್ವೋ ನೋಡಬೇಕಾಗಿದೆ, ಯಾಕೆಂದರೆ ಮಾಯೇನು ಪರೀಕ್ಷೆಯನ್ನು ಮಾಡುತ್ತಲ್ಲ. कोई तो पक्के ठहर जाते, कोई ठहर नहीं सकते. जो असल ब्राह्मण धर्म के होंगे, जिन्होंने 84 जन्म लिया होगा, वे तो कभी हिलेंगे नहीं. ಕೆಲವರಂತೂ ಪಕ್ಕ ನಿಂತ್ಕೊಂತಾರೆ, ಕೆಲವರು ನಿಲ್ಲಕ್ಕೆ ಆಗಲ್ಲ. ಯಾರು ವಾಸ್ತವಿಕ ಬ್ರಾಹ್ಮಣ ಧರ್ಮದವರಾಗಿರ್ತಾರೆ, ಯಾರು 84 ಜನ್ಮವನ್ನು ಪಡೆದಿರ್ತಾರೆ, ಅವರು ಎಂದೂ ಅಲ್ಲಾಡೋದಿಲ್ಲ. बाकी कोई ना कोई कारणे अकारणे चले जाएंगे. देह अभिमान भी बहुत आ जाता. ಕೆಲವರು ಏನೋ ಒಂದು ಕಾರಣದಿಂದ ಹೊಟ್ಟೋಗ್ಬಿಡ್ತಾರೆ, ದೇಹ ಅಭಿಮಾನನೂ ಸಹ ಬಹಳಷ್ಟು ಬಂದ್ಬಿಡುತ್ತೆ. तुम बच्चों को तो बहुतों का कल्याण करना, नहीं तो क्या पद पाएंगे. घर बार छोड़ना है अपने कल्याण के लिए. ತಾವು ಮಕ್ಕಳು ಬಹಳಷ್ಟು ಜನರ ಕಲ್ಯಾಣವನ್ನು ಮಾಡಬೇಕು, ಇಲ್ಲ ಅಂದರೆ ಏನು ಪದವಿ ಪಡೆಯಕ್ಕೆ ಸಾಧ್ಯ. ಮನೆಯನ್ನು ಬಿಡಬೇಕಾಗತ್ತೆ ತಮ್ಮ ಕಲ್ಯಾಣಕ್ಕೋಸ್ಕರ. कोई बाबा के ऊपर मेहरबानी नहीं करते. बाबा के बने हो तो फिर सर्विस भी ऐसी करनी चाहिए. ತಾವೇನು ಬಾಬೂರ ಮೇಲೆ ದಯೆ ತೋರಿಸ್ತಿಲ್ಲ, ಬಾಬೂರ ಮಗು ಆಗಿದ್ದೀರಾ, ಸೇವೆಯನ್ನ ಅದೇ ರೀತಿ ಮಾಡಬೇಕಲ್ಲ. ತುಮಕೋ ತೋ ರಾಜಾಯಿ ಕಾ मेडल मिलता है, 21 जन्म सदा सुख की राजाई मिलती. ತಮಗಂತೂ ರಾಜ್ಯ ಭಾಗ್ಯದ ಮೆಡಲ್ ಸಿಗತ್ತೆ, 21 ಜನ್ಮ ಸದಾ ಸುಖದ ರಾಜ್ಯ ಸಿಗತ್ತೆ. माया पर सिर्फ जीत पानी और औरों को भी सिखाना है, कई फाइल भी हो जाते. ಮಾಯೆಯ ಮೇಲೆ ವಿಜಯವನ್ನು ಪಡೆಯಬೇಕು, ಮತ್ತೊಬ್ಬರಿಗೂ ಸಹ ಕಲಿಸ್ಕೊಡ್ಬೇಕು. ಕೆಲವರಂತೂ ಫೈಲ್ ಆಗ್ತಾರೆ. समझते बादशाही लेनी है तो मुश्किल है, बाबा कहते ऐसे समझना कमजोरी है. ಅನ್ಕೊಂತಾರೆ ರಾಜ್ಯ ಭಾಗ್ಯ ಪಡೆಯೋದು ಬಹಳ ಕಷ್ಟ. ತಂದೆ ಅಂತಾರೆ ಆ ರೀತಿ ಅನ್ಕೊಳ್ಳೋದು ಸಹ ಬಲಹೀನತೆ ಆಗಿದೆ. बाप और वर्षे को याद करना तो बहुत सहज है, बच्चों में हिम्मत नहीं आती राजाई लेने की, तो कायर हो बैठ जाते हैं. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡೋದು ಬಹಳ ಸಹಜ. ಮಕ್ಕಳಲ್ಲಿ ಧೈರ್ಯನೇ ಬರೋದಿಲ್ಲ ರಾಜ್ಯವನ್ನು ಪಡೆಯೋದಿಕ್ಕೆ, ಬಲಹೀನರಾಗಿ ಕುತ್ಕೊಂಡ್ಬಿಡ್ತಾರೆ. ನಾ ಖುದ್ ಲೇತೆ ನಾ ಅವರೋं को लेने देते तो क्या परिणाम क्या होगा. ತಾವು ಪಡೆಯೋದಿಲ್ಲ, ಇತರರಿಗೂ ಪಡೆಯುವಂತಹ ವಿಧಿ ಹೇಳಿಕೊಡಲ್ಲ, ಮತ್ತೆ ಪರಿಣಾಮ ಏನಾಗುತ್ತೆ. बाप समझाते कि रात दिन सर्विस करो, कांग्रेसियों ने भी मेहनत किया ना. ತಂದೆ ತಿಳಿಸ್ತಾರೆ ಹಗಲು ರಾತ್ರಿ ಸೇವೆ ಮಾಡಿ, ಕಾಂಗ್ರೆಸ್ನವರು ಸಹ ಶ್ರಮವನ್ನು ಮಾಡಿದ್ರಲ್ಲ. कितनी खींचा तान की, तब तो फॉरेन से राज्य लिया, तुमको माया से राज्य ले. ಎಷ್ಟೊಂದು ಕಿತ್ತಾಟ ನಡೀತು, ಆಗ ಫಾರಿನರ್ಸಿಂದ ರಾಜ್ಯವನ್ನು ಪಡೆದರು. ತಾವು ಸಹ ರಾವಣನಿಂದ ರಾಜ್ಯವನ್ನು ಪಡೆಯಬೇಕು. वो तो सबका दुश्मन है, दुनिया को पता नहीं हम रावण की मत पर चल रहे हैं, तब दुखी हैं.
ಅವರಂತೂ ಎಲ್ಲರ ದುಶ್ಮನಾಗಿದ್ದಾರೆ. ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ, ರಾವಣನ ಮತದಂತೆ ನಡೀತಾ ಇದ್ದೀವಿ, ಅದಕ್ಕೆ ದುಃಖಿಗಳಾಗಿದ್ದೀವಿ. किसको भी सच्चा स्थाई दिल का सुख तो रही है. बाबा कहते मैं तुम बच्चों को सदा सुखी बनाने आए. ಯಾರಿಗಾದರೂ ಸತ್ಯವಾದ ಹೃದಯದ ಸುಖ ಎಲ್ಲಿದೆ? ತಂದೆ ಅಂತಾರೆ, ನಾನು ತಮ್ಮ ಮಕ್ಕಳನ್ನ ಸದಾ ಸುಖಿಯಾಗಿ ಮಾಡಕ್ಕೆ ಬಂದೆ. आप श्रीमत पर चल श्रेष्ठ बनना. जो भी भारतवासी हैं वे अपने धर्म को भूल गए. ಈಗ ಶ್ರೀಮತದಂತೆ ನಡೆದು ಶ್ರೇಷ್ಠರಾಗಿ ಯಾರೆಲ್ಲ ಭಾರತವಾಸಿಗಳಿದ್ದಾರೆ ಅವರು ತಮ್ಮ ಧರ್ಮವನ್ನ ಮರ್ತೋಗಿದ್ದಾರೆ. ಯಥಾ ರಾಜಾ ರಾಣಿ ತಥಾ ಪ್ರಜಾ. अब तुम बच्चों को समझ मिलता है सृष्टि का चक्र कैसे चलता. ಯಾವ ರೀತಿ ರಾಜ ರಾಣಿ ಅದೇ ರೀತಿ ಪ್ರಜೆಗಳು. ಈಗ ಮಕ್ಕಳಿಗೆ ಅರಿವು ಸಿಕ್ಕಿದೆ ಸೃಷ್ಟಿಯ ಚಕ್ರ ಯಾವ ರೀತಿ ತಿರುಗತ್ತೆ. सो भी घड़ी घड़ी भूल जाते बुद्धि में ठहरता ही नहीं. ಅದು ಸಹ ಗಡಿ ಗಡಿ ಮರ್ತೋಗತ್ತೆ, ಬುದ್ಧಿಯಲ್ಲಿ ಸ್ಥಿರವಾಗಿ ಇರೋದೇ ಇಲ್ಲ. बल ब्राह्मण तो बहुत बने परंतु कई कच्चे होने कारण विकार में भी जाते रहते. ಬಲೆ ಬ್ರಾಹ್ಮಣರಂತೂ ಬಹಳಷ್ಟು ಜನ ಆಗಿರ್ಬೋದು, ಆದರೆ ಕಚ್ಚಾ ಇರುವ ಕಾರಣ ವಿಕಾರದಲ್ಲಿ ಹೋಗ್ತಾ ಇರ್ತಾರೆ. कहते हैं कि हम बीके हैं परंतु है नहीं. बाकी जो पूरी रीति डायरेक्शन पर चलते आप समान बनाते रहते वे ही ऊंच पद पा सकते हैं. ಅಂತಾರೆ ನಾವು ಬೀಕಿ ಅಂತ, ಆದರೆ ಆ ರೀತಿ ಇಲ್ಲ. ಬಾಕಿ ಯಾರು ಪೂರ್ತಿ ಡೈರೆಕ್ಷನ್ ಅನುಸಾರ ನಡೀತಾರೆ, ಇತರನನ್ನ ತನ್ನ ಸಮಾನ ಮಾಡ್ಕೊಂತಾರೆ, ಅವರೇ ಉನ್ನತವಾದ ಪದವಿಯನ್ನ ಪಡೀತಾರೆ. विघ्न तो पड़ेंगे अमृत पीते पीते फिर जाकर विघ्न डालते. ये भी गायन है, उसका पद क्या होगा. ವಿಘ್ನನೂ ಬೀಳತ್ತೆ, ಅಮೃತವನ್ನ ಕುಡಿತಾ ಕುಡಿತಾ ಹೋಗಿ ಮತ್ತೆ ವಿಘ್ನವನ್ನ ಹಾಕ್ತಾರೆ. ಇದು ಸಹ ಗಾಯನ ಇದೆ, ಮತ್ತೆ ಪದವಿ ಹೆಂಗ್ ಸಿಗತ್ತೆ. ಕೈ ಬಚ್ಚಿಯಾ तो विकार के कारण मार भी खाती. कहती कि बाबा ये दुख थोड़ा सहन कर लेंगे. ಕೆಲವು ಮಕ್ಕಳಂತೂ ವಿಕಾರದ ಕಾರಣ ಒದೆ ತಿಂತಾರೆ. ಅಂತಾರೆ ಬಾಬಾ ಈ ಸ್ವಲ್ಪ ದುಃಖವನ್ನ ಸಹನೆ ಮಾಡಿಬಿಡ್ತೀವಿ. हमारा माशिक तो बाबा है, मार खाते भी हम शिव बाबा को याद करते हो. ನಮ್ಮ ಪ್ರಿಯತಮ ಅಂತೂ ಶಿವ ಬಾಬಾ ಆಗಿದ್ದಾರೆ, ಒದೆ ತಿಂತಿದ್ರು ಸಹ ಶಿವ ಬಾಬೋರನ್ನ ನೆನಪು ಮಾಡ್ತೀನಿ. ವ ಖುಷಿ ಮೇ ಬಹುತ್ रहते, एक कापारी ಖುಷಿ ಮೇ रहना चाहिए. ಅಂಥವರು ಬಹಳ ಖುಷಿಯಲ್ಲಿ ಇರ್ತಾರೆ, ಅಪಾರವಾದ ಖುಷಿಯಲ್ಲಿ, ಅಂದರೆ ಕಾಪಾರಿ ಖುಷಿಯಲ್ಲಿ ಇರಬೇಕಲ್ವ. बाबा से हम वर्षा ले रहे औरों को भी हम आप समान बनाते रहे. ತಂದೆಯಿಂದ ನಾವು ಆಸ್ತಿಯನ್ನು ಪಡಿತಾ ಇದ್ದೀವಿ, ಇತರರಿಗೂ ತಮ್ಮ ಸಮಾನ ಮಾಡ್ಕೊಂತೀವಿ. बाबा की बुद्धि में ये सीढ़ी का चित्र बहुत रहता, इसको बहुत महत्व देते. ಬಾಬೋರ ಬುದ್ಧಿಯಲ್ಲಿ ಈ ಮೆಟ್ಲ ಚಿತ್ರ ಬಹಳಷ್ಟು ಇರುತ್ತೆ, ಇದಕ್ಕೆ ಬಹಳಷ್ಟು ಮಹತ್ವವನ್ನ ಕೊಡಬೇಕಾಗಿದೆ. बच्चे जो विचार सागर मंथन कर ऐसे ऐसे चित्र बनाते तो बाबा भी उनकी शुक्रिया करते हैं. या तो ऐसे कहेंगे बाबा ने उन बच्चों को टच किया. ಯಾವ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ಇಂತಿಂಥ ಚಿತ್ರವನ್ನ ತಯಾರು ಮಾಡ್ತಾರೆ, ಬಾಬಾ ಅವರಿಗೆ ಶುಭಾಕಾಂಕ್ಷೆಗಳನ್ನು ನೀಡ್ತಾರೆ. ಅಥವಾ ಈ ರೀತಿ ಹೇಳ್ಬೋದಾಗಿದೆ, ಬಾಬಾ ಮಕ್ಕಳಿಗೆ ಟಚ್ ಮಾಡಿಸಿದ್ರು. सीढ़ी बड़ी अच्छी बनाई, 84 जन्मों को जानने से सारे सृष्टि के आदि मध्य अंत को जान गए. ಮೆಟ್ಲ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದೀರ. 84 ಜನ್ಮಗಳನ್ನು ಅರ್ಥ ಮಾಡ್ಕೊಳೋದ್ರಿಂದ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ये फर्स्ट क्लास चित्र है. त्रिमूर्ति गोली का चित्र से भी इसमें नॉलेज अच्छा. ಇದು ಫಸ್ಟ್ ಕ್ಲಾಸ್ ಚಿತ್ರ ಆಗಿದೆ. ತ್ರಿಮೂರ್ತಿ ಕಾಲಚಕ್ರದ ಚಿತ್ರಕ್ಕಿಂತಲೂ ಈ ಚಿತ್ರ ಬಹಳ ಚೆನ್ನಾಗಿದೆ. अभी हम चढ़ रहे हैं, कितना सहज है. ಬಾಬಾ ಆಕರ್ ಲಿಫ್ಟ್ ದೇತೆ. ಇವಾಗ ನಾವು ಮೇಲೆ ಹತ್ತಾ ಇದ್ದೀವಿ, ಎಷ್ಟು ಸಹಜ. ಬಾಬಾ ಬಂದು ಲಿಫ್ಟನ್ನು ಕೊಡ್ತಾರೆ.
शांति से बाबा से वर्षा ले रहे हैं सीढ़ी का ज्ञान बहुत अच्छा ಶಾಂತಿಯಿಂದ ತಂದೆಯಿಂದ ಆಸ್ತಿಯನ್ನು ಪಡಿತಾ ಇದ್ದೀವಿ ಮೆಟ್ಲು ಜ್ಞಾನ ಬಹಳ ಚೆನ್ನಾಗಿದೆ समझाना है कि तुम हिंदू थोड़े ही हो तुम तो देवी देवता धर्म के हो अगर कहे हमने 84 जन्म थोड़े ही लिया अरे क्यों नहीं समझते हो कि हमने 84 जन्म लिया ತಿಳಿಸ್ಕೊಡಬೇಕಾಗಿದೆ ತಾವು ಹಿಂದೂ ಅಲ್ಲ ತಾವಂತೂ ದೇವಿ ದೇವತಾ ಧರ್ಮದವರಾಗಿದೆ ಅರ್ಥ ಮಾಡಿಕೊಂಡ್ರೆ ನೀವು 84 ಜನ್ಮ ಪಡೆದಿದ್ದೀವಾ ಅರೆ ಯಾಕೆ ಪಡೆದಿಲ್ಲ ನೀವೇ 84 ಜನ್ಮವನ್ನು ಪಡೆದಿದ್ದೀರಾ फिर याद करो तो तुम फिर से पहले नंबर में आ जाएंगे अपने कुल का होगा तो ऐसा प्रश्न नहीं करेगा कि सब थोड़े ही जन्म लेंगे ಮತ್ತೆ ನೆನಪು ಮಾಡಿದಾಗ ನಾವು ಮೊದಲನೇ ನಂಬರಲ್ಲಿ ಬರ್ಬೋದು ನಮ್ಮ ಕುಲದವರಾಗಿದ್ದರೆ ಇಂತಹ ಪ್ರಶ್ನೆಯನ್ನು ಕೇಳೋದಿಲ್ಲ ಎಲ್ಲರೂ 84 ಜನ್ಮ ಪಡಿತಾರ अरे तुम क्यों समझते हो कि हम धीरे से आए बाबा सब बच्चों को कहते तुम भारतवासियों ने 84 जन्म लिया अरे ತಾವು ಈ ರೀತಿ ಯಾಕೆ ಅನ್ಕೊಂತೀರಾ ನಾವು ನಿಧಾನಕ್ಕೆ ಬರ್ತೀವಿ ತಂದೆ ಎಲ್ಲ ಮಕ್ಕಳಿಗೆ ತಿಳಿಸ್ತಾರೆ ತಾವು ಭಾರತವಾಸಿಗಳೇ 84 ಜನ್ಮವನ್ನು ಪಡೆದಿದ್ದೀರಾ आ फिर से अपना वर्षा लो स्वर्ग में चलो तुम बच्चे योग में बैठते हो ಇವಾಗ ಮತ್ತೆ ನಿಮ್ಮ ಆಸ್ತಿಯನ್ನು ಪಡೆಯಿರಿ ಸ್ವರ್ಗಕ್ಕೆ ನಡೆಯಿರಿ ತಾವು ಮಕ್ಕಳು ಯೋಗದಲ್ಲಿ ಕೂತಿದ್ದೀರಾ सीढ़ी को याद करो तो बहुत मौज में रहेंगे हमने 84 जन्म पूरा किया ಮೆಟ್ಲ ಚಿತ್ರವನ್ನು ನೆನಪು ಮಾಡಿಕೊಳ್ಳಿ ಆಗ ಬಹಳ ಮೋಜಿನಲ್ಲಿ ಇರ್ತೀರ ನಾವೇ 84 ಜನ್ಮವನ್ನು ಪೂರ್ತಿ ಮಾಡಿದ್ದೀವಿ ಆಗ ವಾಪಸ್ ಜಾತಿ ಕಿತನಿ ಖುಷಿ ಹೋತಿ ಹೇನ ಇವಾಗ ಮತ್ತೆ ನಾವು ವಾಪಸ್ ಹೋಗ್ತಿದ್ದೀವಿ ಎಷ್ಟು ಖುಷಿ ಆಗತ್ತಲ್ಲ सर्विस करने का भी उल्लास रहना चाहिए समझाने के तरीके भी बहुत मिलते रहते ಸೇವೆ ಮಾಡುವ ಉತ್ಸಾಹನೂ ಇರಬೇಕು ತಿಳಿಸ್ಕೊಡುವಂತಹ ವಿಧಾನ ಬಹಳಷ್ಟು ಸಿಗತ್ತೆ सीढ़ी के ऊपर समझाओ चित्र तो बहुत चाहिए त्रिमूर्ति भी चाहिए ಮೆಟ್ಲು ಚಿತ್ರದ ಮೇಲೆ ತಿಳಿಸ್ಕೊಡಿ ಚಿತ್ರಗಳು ಬಹಳಷ್ಟು ಬೇಕು ತ್ರಿಮೂರ್ತಿನೂ ಬೇಕಾಗಿದೆ बाबा कहते भी है तुम जाओ ही मेरे भक्तों के पास उसको ये ज्ञान सुनाओ वो मिलेंगे ही मंदिरों में ತಂದೆ ತಿಳಿಸ್ತಾರೆ ತಾವು ಹೋಗಿ ನಮ್ಮ ಭಕ್ತರ ಹತ್ರ ಅವರಿಗೆ ಜ್ಞಾನವನ್ನು ತಿಳಿಸಿ ಅವರು ಸಿಗ್ತಾರೆ ಮಂದಿರಗಳಲ್ಲಿ मंदिरों में भी इस सीढ़ी के चित्र पर समझा सकते हो सारा दिन बुद्धि में ये रहे हम बाबा का परिचय दे किसका कल्याण करे ಮಂದಿರಗಳಲ್ಲಿ ಹೋಗಿ ಮೆಟ್ಲ ಚಿತ್ರದ ಬಗ್ಗೆ ತಿಳಿಸ್ಕೊಡಿ ಇಡೀ ದಿನ ಬುದ್ಧಿಯಲ್ಲಿರಲಿ ನಾವು ತಂದೆಯ ಪರಿಚಯವನ್ನು ನೀಡಬೇಕಾಗಿದೆ ಇತರರ ಕಲ್ಯಾಣವನ್ನು ಮಾಡಬೇಕಾಗಿದೆ दिन प्रतिदिन बुद्धि का ताला खुलता जाएगा जिसको वर्षा पाना होगा वो आएंगे ದಿನ ಪ್ರತಿದಿನ ಬುದ್ಧಿಯ ಬೀಗ ಓಪನ್ ಆಗ್ತಾ ಇರುತ್ತೆ ಯಾರಿಗೆ ಆಸ್ತಿ ಪಡಿಬೇಕು ಅವ್ರು ಬರ್ತಾ ಇರ್ತಾರೆ दिन प्रतिदिन खींचते भी रहते हैं कईयों पर ग्रहचारी बैठते तो बाबा को समझाना पड़ता ದಿನ ಪ್ರತಿದಿನ ಕಲಿತಾ ಇರ್ತಾರಲ್ಲ ಕೆಲವರ ಮೇಲೆ ಗ್ರಾಚಾರ ಕುತ್ಕೊಂಡಾಗ ತಂದೆನೂ ತಿಳಿಸ್ಕೊಡ್ಬೇಕಾಗತ್ತೆ वो नहीं समझते हमारे ऊपर ग्रहचारी है इसलिए हमसे सर्विस नहीं होती सारी रिस्पांसिबिलिटी तुम बच्चों पर ಅವ್ರಿಗೆ ಅರ್ಥ ಆಗೋದಿಲ್ಲ ನಮ್ಮ ಮೇಲೆ ಗ್ರಹಚಾರ ಕೂತಿದೆ ಅದಕ್ಕೆ ನಾವು ಸೇವೆ ಮಾಡ್ತಿಲ್ಲ ಅಂತ ಎಲ್ಲ ಜವಾಬ್ದಾರಿ ಮಕ್ಕಳ ಮೇಲೆ ಇದೆ आप समान ब्राह्मण बनाते रहो सर्विस पर रहने से बहुत खुशी होती ತಮ್ಮ ಸಮಾನ ಬ್ರಾಹ್ಮಣರನ್ನು ತಯಾರು ಮಾಡ್ಕೊತಾ ಇರು ಸೇವೆ ಇಲ್ಲಿದ್ದಾಗ ಬಹಳಷ್ಟು ಖುಷಿ ಆಗತ್ತೆ बहुतों का कल्याण होता बाबा को बॉम्बे में सर्विस करने का बहुत मजा आता ಬಹಳಷ್ಟು ಜನರ ಕಲ್ಯಾಣ ಆಗತ್ತೆ ತಂದೆಗೆ ಬಾಂಬೆಯಲ್ಲಿ ಸೇವೆ ಮಾಡೋದಕ್ಕೆ ಬಹಳ ಮಜಾ ಬರ್ತಿತ್ತು बहुत नए नए आते बाबा की तो बहुत दिल होती सर्विस कर ಬಹಳ ಹೊಸೊಬ್ಬರು ಬರ್ತಾ ಇರ್ತಾರೆ ತಂದೆಗೂ ಹೃದಯದಲ್ಲಿ ಅನಿಸುತ್ತೆ ನಾವು ಸೇವೆ ಮಾಡೋಣ बच्चों को भी ऐसे रहमदिल बनना सर्विस पर लग जाना चाहिए ಮಕ್ಕಳು ಸಹ ಈ ರೀತಿ ಕರುಣಾಹೃದಯ ಆಗಬೇಕು ಸೇವೆಯಲ್ಲೇ ತತ್ಪರರಾಗಿರಬೇಕು
दिल में ये रहना चाहिए, जब तक हमने किसी को आप समान नहीं बनाया तब तक भोजन नहीं खाएंगे, पहले पुण्य तो करूं. ಹೃದಯದಲ್ಲಿ ಬರಬೇಕಾಗಿದೆ. ಎಲ್ಲಿವರೆಗೂ ನಾವು ಇತರರನ್ನ ತಮ್ಮ ಸಮಾನ ಮಾಡ್ಕೊಳಲ್ಲ ಅಲ್ಲಿವರೆಗೂ ಆಹಾರವನ್ನು ಸೇವನೆ ಮಾಡೋದಿಲ್ಲ. ಮೊದಲು ಪುಣ್ಯವನ್ನ ಮಾಡೋಣ. पाप आत्मा को पुण्य आत्मा बनाए फिर रोटी खाए तो सर्विस में जुटा रहना चाहिए. ಪಾಪ ಆತ್ಮವನ್ನು ಪುಣ್ಯಾತ್ಮರಾಗಿ ಮಾಡಿ ಮತ್ತೆ ಆಹಾರವನ್ನು ಸೇವನೆ ಮಾಡಬೇಕು, ಸೇವೆಯಲ್ಲಿ ತೊಡಗಿರಬೇಕಾಗಿದೆ. किसका जीवन सफल बनाए तब रोटी खाए आप समान ब्राह्मण बनाने की कोशिश करनी चाहिए. ಇತರರ ಜೀವನವನ್ನು ಸಫಲ ಮಾಡಿ ಆಗ ಆಹಾರವನ್ನು ಸೇವನೆ ಮಾಡಬೇಕು. ತಮ್ಮ ಸಮಾನ ಬ್ರಾಹ್ಮಣರಾಗಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿದೆ. बच्चों के लिए मैगजीन निकलती लेकिन बीके इतना पढ़ते नहीं, समझते कि हमको थोड़े ही पढ़ना, ये बाहर वालों के लिए. ಮಕ್ಕಳಿಗೋಸ್ಕರ ಮ್ಯಾಗಝೀನ್ ಬರುತ್ತೆ, ಆದರೆ ಬಿ ಕೇಸು ಓದೋದೇ ಇಲ್ಲ ಅನ್ಕೊಂತಾರೆ ಇದು ಹೊರಗಡೆಯವರಿಗೋಸ್ಕರ. ಬಾಬಾ ಕೇಳ್ತಿ ಬಾಹರ್ ವಾಲೆ ತು ಕುछ ಸಮಜ್ತೇ नहीं, ಬಿಗರ್ ಟೀಚರ್. ತಂದೆ ಅಂತಾರೆ ಹೊರಗಡೆಯವರಿಗೆ ಟೀಚರ್ ಇಲ್ಲದೆ ಏನೂ ಅರ್ಥ ಆಗಲ್ಲ. ये है ब्रह्म कुमार कुमारियों के लिए तो पढ़कर रिफ्रेश हो, परंतु वे पढ़ते नहीं. ಇದಾಗಿದೆ ಬ್ರಹ್ಮಕುಮಾರ್ ಕುಮಾರಿಗೋಸ್ಕರ ರಿಫ್ರೆಶ್ ಆಗೋದಕ್ಕೆ, ಆದರೆ ಅವರು ಓದೋದೇ ಇಲ್ಲ. सभी सेंटर्स वालों से पूछते हैं सारी मैगजीन कौन पढ़ते, मैगजीन से क्या समझते हो, कहाँ तक ठीक है. ಎಲ್ಲ ಸೆಂಟರ್ಸ್ ಅವ್ರನ್ನ ಕೇಳಲಾಗತ್ತೆ, ಇಡೀ ಮ್ಯಾಗಝೀನ್ ಯಾರು ಓದ್ತೀರಾ, ಮ್ಯಾಗಝೀನ್ ಇಂದ ಏನು ಅರ್ಥ ಆಗುತ್ತೆ, ಎಲ್ಲಿವರೆಗೂ ಹೋಗ್ತೀರಾ. मैगजीन निकालने वालों को भी ऑफरिंग देनी चाहिए, अपने बहुत अच्छी मैगजीन लिखी, आपको धन्यवाद करते. ಮ್ಯಾಗಝೀನ್ ತೆಗೆಯುವವರೆಗೂ ಸಹ ನೀವು ಖುಷಿಯನ್ನು ನೀಡಬೇಕಾಗಿದೆ, ಅಂದರೆ ಸತ್ಕಾರದ ಮಾತುಗಳನ್ನು ಹೇಳಬೇಕಾಗಿದೆ. ತಾವು ಬಹಳ ಚೆನ್ನಾಗಿ ಮ್ಯಾಗಝೀನನ್ನು ಬರೆದಿದ್ದೀರಾ, ತಮಗೆ ಬಹಳ ಧನ್ಯವಾದ. मेहनत करनी है, मैगजीन पढ़नी है, ये है बच्चों के रिफ्रेशमेंट होने के. ಶ್ರಮ ಮಾಡಬೇಕು, ಮ್ಯಾಗಝೀನ್ ಓದಬೇಕಾಗಿದೆ. ಇದಾಗಿದೆ ಮಕ್ಕಳಿಗೋಸ್ಕರ ರಿಫ್ರೆಶ್ಮೆಂಟ್ ಆಗೋದಕ್ಕೆ. लेकिन बच्चे पढ़ते नहीं, जिसका नाम बाला है उन्हों को सब बुलाते हैं कि बाबा ಭಾಷಣ करने के लिए हमारे पास फलाने को भेजो. ಆದರೆ ಮಕ್ಕಳು ಓದೋದೇ ಇಲ್ಲ. ಯಾರ ಹೆಸರು ಉನ್ನತವಾಗಿರುತ್ತೆ ಅವರನ್ನು ಎಲ್ಲರೂ ಕರೀತಾರೆ, ಬಾಬಾ ಇವರನ್ನ ಭಾಷಣ ಮಾಡೋಕ್ಕೋಸ್ಕರ ಕಳಿಸಿ. बाबा फिर समझते खुद भाषण करना नहीं जानते तब तो महंगी करते, तो सर्विसेबल को कितना रिवार्ड देना चाहिए. ಬಾಬನಿಗೂ ಅರ್ಥ ಆಗತ್ತೆ ಸ್ವಯಂ ಭಾಷಣ ಮಾಡಕ್ಕೆ ಬರಲ್ಲ, ಅದಕ್ಕೆ ಬೇಡ್ತಿದ್ದಾರೆ. ಸೇವಾಧಾರಿಗಳಿಗೆ ಬಹಳಷ್ಟು ಗೌರವವನ್ನು ನೀಡಬೇಕಾಗಿದೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, राजाई का मेडल लेने के लिए सबकी दिल से खुश करना. ರಾಜ್ಯ ಭಾಗ್ಯದ ಮೆಡಲನ್ನು ಪಡೆಯೋಕ್ಕೋಸ್ಕರ ಎಲ್ಲರ ಹೃದಯಕ್ಕೆ ಖುಷಿಯನ್ನು ನೀಡಿ. बहुत बहुत रहम दिल बन अपना और सर्व का कल्याण करना, ಹಡ್ಡಿ ಸೇವಾ करना. ಬಹಳಷ್ಟು ಕರುಣಾ ಹೃದಯ ಆಗಿ ತಮ್ಮ ಮತ್ತು ಇತರರ ಕಲ್ಯಾಣವನ್ನು ಮಾಡಿ ಶ್ರಮದ ಸೇವೆಯನ್ನು ಮಾಡಿ. ಎರಡನೇದು, दे अभिमान में आकर डिसर्विस नहीं करना, सदा पुण्य का काम करना. ದೇಹದ ಅಭಿಮಾನದಲ್ಲಿ ಬಂದು ಡಿಸ್ಸರ್ವಿಸ್ ಮಾಡಬೇಡಿ, ಸದಾ ಪುಣ್ಯದ ಕೆಲಸವನ್ನು ಮಾಡಿ. आप समान ब्राह्मण बनाने की सेवा करने, सर्विसेबल का रिवार्ड रखना. ತಮ್ಮ ಸಮಾನ ಬ್ರಾಹ್ಮಣರನ್ನು ತಯಾರು ಮಾಡಿಕೊಳ್ಳುವ ಸೇವೆ ಮಾಡಿ ಸೇವಾಧಾರಿಗಳಿಗೆ ಗೌರವವನ್ನು ನೀಡಿ. ವರದಾನ, मनन शक्ति द्वारा वेस्ट के वैट को समाप्त करने वाले सदा शक्तिशाली भव. मनन ಶಕ್ತಿಯ ಮುಖಾಂತರ
ವ್ಯರ್ಥದ ಭಾರವನ್ನ ಸಮಾಪ್ತಿ ಮಾಡುವಂಥವರು ಸದಾ ಶಕ್ತಿಶಾಲಿ ಭವ. आत्मा पर वेस्ट का वाइट है, वेस्ट संकल्प, वेस्ट वाणी, वेस्ट कर्म, इससे आत्मा भारी हो जा. ಆತ್ಮದ ಮೇಲೆ ವ್ಯರ್ಥದ ಭಾರ ಇದೆ. ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಕರ್ಮ, ಇದರಿಂದ ಆತ್ಮ ಭಾರ ಆಗ್ಬಿಡುತ್ತೆ. अब इस वेट को खत्म करो, इस वेट को समाप्त करने के लिए सदा सेवा में बिजी रहो, मनन शक्ति को बढ़ाओ. ಈಗ ಈ ಭಾರವನ್ನು ಸಮಾಪ್ತಿ ಮಾಡಿ. ಈ ಭಾರವನ್ನು ಸಮಾಪ್ತಿ ಮಾಡೋಕ್ಕೋಸ್ಕರ ಸದಾ ಸೇವೆಯಲ್ಲೇ ತತ್ಪರರಾಗಿ मनन ಶಕ್ತಿಯನ್ನ ಬೆಳೆಸಿ. मनन शक्ति से आत्मा शक्तिशाली बन जाएंगी, जैसे भोजन हजम करने से खून बनता है. मनन ಶಕ್ತಿಯಿಂದ ಆತ್ಮ ಶಕ್ತಿಶಾಲಿ ಆಗ್ಬಿಡುತ್ತೆ. ಯಾವ ರೀತಿ ಆಹಾರ ಜೀರ್ಣ ಆದಾಗ ರಕ್ತ ಆಗತ್ತೆ, फिर वो शक्ति का काम करता, ऐसे मनन करने से आत्मा की शक्ति बढ़ती. ನಂತರ ಅದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಮನನ ಮಾಡೋದ್ರಿಂದ ಆತ್ಮ ಶಕ್ತಿಶಾಲಿ ಆಗುತ್ತೆ. ಸ್ಲೋಗನ್ ಆಗಿದೆ, जो अपने स्वभाव को सरल बना लेते उनका समय व्यर्थ नहीं जाता. ಯಾರ ಸ್ವಭಾವ ಸರಳ ಆಗ್ಬಿಡುತ್ತೆ ಅವರ ಸಮಯ ವ್ಯರ್ಥ ಆಗೋದಿಲ್ಲ. अव्यक्त इशारे, निश्चय के फाउंडेशन को मजबूत कर सदा निर्भय और निश्चिंत. ನಿಶ್ಚಯದ ಫೌಂಡೇಶನ್ ಅನ್ನ ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ನಿಶ್ಚಿಂತರಾಗಿರಿ. जो निश्चय बुद्धि होगा वो निश्चिंत होगा, उसे किसी भी प्रकार का चिंता व चिंतन नहीं होंगी. ಯಾರು ನಿಶ್ಚಯ ಬುದ್ಧಿ ಆಗಿರ್ತಾರೆ ಅವರು ನಿಶ್ಚಿಂತವಾಗಿರ್ತಾರೆ. ಅವರಿಗೆ ಯಾವುದೇ ಪ್ರಕಾರದ ಚಿಂತೆ ಚಿಂತನೆ ನಡೆಯುವುದಿಲ್ಲ. क्या हुआ क्यों हुआ ऐसे नहीं होता, ये व्यर्थ चिंतन है. निश्चय बुद्धि निश्चिंत वह कभी व्यर्थ चिंतन नहीं कर. ಯಾಕಾಯಿತು ಏನಾಯಿತು ಆ ರೀತಿ ಆಗಬಾರ್ದಾಗಿತ್ತು, ಇದೆಲ್ಲ ವ್ಯರ್ಥ ಚಿಂತನೆ ಆಗಿದೆ. ನಿಶ್ಚಯ ಬುದ್ಧಿ ನಿಶ್ಚಿಂತರಾಗಿರ್ತಾರೆ ಎಂದು ವ್ಯರ್ಥ ಚಿಂತನೆಯನ್ನು ಮಾಡಲ್ಲ. सदा स्वाचिंतन में रहने वाला स्वास्थिति से परिस्थिति पर विजय प्राप्त कर लेता. ಯಾರು ಸದಾ ಸ್ವಚಿಂತನೆಯಲ್ಲಿ ಇರ್ತಾರೆ ಸ್ವಸ್ಥಿತಿಯಿಂದ ಪರಿಸ್ಥಿತಿಯ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತಾರೆ. ಓಂ ಶಾಂತಿ.